ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಎಲ್ಲರೂ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿಯಾಗಿರ್ತೀವಿ. ಸೊ ಗರ್ಭಿಣಿಯರು ಮತ್ತು ಬಾಣಂತಿಯರು ಇರೋರು ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಹಾಗಾಗಿ ನಾನಿವತ್ತು ಅದ್ರ ಬಗ್ಗೆ ತಿಳಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಗರ್ಭಿಣಿಯವರು ಹಬ್ಬ ಮಾಡ್ಬೋದಾ? ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಯಾವುದೇ ಥರ ಶಾಸ್ತ್ರದಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ. ಏನಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಗೊತ್ತಿರುತ್ತೆ, ಉಪವಾಸ ಇರ್ತೀರ, ಪಥ್ಯ ಇರ್ತೀರ, ಮತ್ತು ತುಂಬ ಕೆಲಸಗಳಿರುತ್ತೆ. ಪ್ರಿಪ್ರೇಷನ್ಗೆ ಎಷ್ಟು ಶ್ರಮ ಹಾಕಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಅಷ್ಟೆಲ್ಲ ರಿಸ್ಕ್ ತೊಗೊಂಡ್ರೆ ಸ್ಟ್ರೆಸ್ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿರೋರಿಗೆ ಕಷ್ಟ ಆಗುತ್ತೆ ಅಂತ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಯಾರ್ಯಾರಿಗೆ ಪ್ರೆಗ್ನೆನ್ಸಿನಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅಂದರೆ ನೀವು ಲೋ ಲೈಯಿಂಗ್ ಪ್ಲೆಸೆಂಟ್ ಇರೋರು ಇರ್ಬೋದು, ಡಾಕ್ಟರ್ ರೆಸ್ಟ್ ಹೇಳಿರ್ಬೋದು, ಆ ಥರದವರೆಲ್ಲ ಹಬ್ಬ ಮಾಡೋಕ್ಕೆ ಹೋಗಬೇಡಿ. ನೀವು ಮುಂದಿನ ವರ್ಷವೂ ಹಬ್ಬ ಮಾಡ್ಬೋದು, ಏನಾಗಲ್ಲ. ದೇವ್ರಿಗೆ ಹಾಗೆ ದೀಪ ಹಚ್ಚಿ ಕೈ ಮುಗಿರಿ ಸಾಕು. ಪ್ರೆಗ್ನೆನ್ಸಿನಲ್ಲಿ ಯಾವುದೇ ರಿಸ್ಕ್ ಇಲ್ಲ, ನಾನು ನಾರ್ಮಲಾಗಿದ್ದೀನಿ, ಆರಾಮಾಗಿದ್ದೀನಿ ಅನ್ನೋರು ಕೂಡ ತುಂಬ ರಿಸ್ಕ್ ತೊಗೊಂಡು ಬಗ್ಗಿ ಎದ್ದು ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ, ಮತ್ತು ನೈವೇದ್ಯ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಎಷ್ಟು ಪ್ರಿಪ್ರೇಷನ್ಗೆ ಎಷ್ಟು ಟೈಮ್ ಬೇಕು, ಎಷ್ಟು ಶ್ರಮ ಬೇಕು ಅಂತ ಗೊತ್ತಿರುತ್ತೆ. ಅಷ್ಟೊಂದು ರಿಸ್ಕ್ ತೊಗೊಂಡೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಹಬ್ಬನ ಮಾಡ್ಕೊಳ್ಳಿ. ಮತ್ತು ಹಬ್ಬಕ್ಕೆ ತುಂಬ ಥರ ಸಿಹಿ ತಿಂಡಿಗಳನ್ನ ಮಾಡಿರ್ತೀರ. ಗರ್ಭಿಣಿಯರು ಆದಷ್ಟು ಸ್ವೀಟ್ಸ್ನ ತುಂಬ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ, ಯಾಕಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಬಾಣಂತನದಲ್ಲಿರೋರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದಾ ಅಂತ ಕೇಳಿದ್ರೆ, 3 ತಿಂಗಳವರೆಗೂ ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಫಸ್ಟ್ 1 ಮಂತ್ 1.5 ಮಂತ್ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಇರುತ್ತೆ, ಕೆಲವೊಬ್ಬರಿಗೆ 1 ತಿಂಗಳಿಗೆ ನಿಲ್ಬೋದು, ಕೆಲವೊಬ್ಬರಿಗೆ 1.5 ತಿಂಗಳು 2 ತಿಂಗಳವರೆಗೂ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಹಾಗಾಗಿ 3 ತಿಂಗಳು ಒಳಗಿರೋರು ಹಬ್ಬ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಆಫ್ಟರ್ 3 ಮಂತ್ಸ್ ಇರೋರು ಮಾಡ್ಬೋದಾ ಅಂದರೆ, ನಿಮಗೆ ಯಾವುದೇ ಥರ ವೀಕ್ನೆಸ್ ಇಲ್ಲ, ನಾನು ಆರಾಮಾಗಿದ್ದೀನಿ, ಎದ್ದು ಓಡಾಡ್ಬೋದು, ಕೆಲಸ ಮಾಡ್ಬೋದು, ನನಗೇನು ಸ್ಟ್ರೈನ್ ಆಗಲ್ಲ, ನನಗೆ ಸುಸ್ತು ಅನ್ನಿಸ್ತಿಲ್ಲ, ಮಗು ನೋಡ್ಕೊಳ್ಳೋಕೆ ಅಷ್ಟು ಕಷ್ಟ ಅನ್ನಿಸ್ತಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಹಬ್ಬನ ಮಾಡ್ಬೋದು. ಮನೇಲಿ ನಿಮ್ಗೆ ಯಾರಾದರೂ ಸಹಾಯ ಮಾಡೋರಿದ್ದರೆ ಇನ್ನೂ ಒಳ್ಳೆಯದು, ಅಂಥವರು ಹಬ್ಬನ ಮಾಡ್ಕೋಬೋದು. ಇಲ್ಲ ಒಬ್ಬರೇ ಇದ್ದೀನಿ, ಮಗುನೂ ನೋಡ್ಕೋಬೇಕು, ಹಬ್ಬದ ಪ್ರಿಪ್ರೇಷನ್ನು ಮಾಡಬೇಕು ಅಂತಂದರೆ ನೀವು ಕೂಡ ಸಿಂಪಲ್ಲಾಗಿ ಹಬ್ಬನ ಮಾಡ್ಕೊಳ್ಳಿ. ಬೇಬಿ ಆಫ್ಟರ್ 6 ಮಂತ್ಸ್ ಅಂದರೆ ಪಾಪುಗೆ 6 ತಿಂಗಳು ಆಗಿರೋರು ಮಾಡ್ಬೋದು ಹಬ್ಬನ ಆರಾಮಾಗಿ. ಯಾಕೆ ಅಂದರೆ ಪಾಪುಗೆ 6 ತಿಂಗಳಾದ್ಮೇಲೆ ಸಾಲಿಡ್ಸ್ ಶುರು ಮಾಡಿರ್ತೀವಿ. ಸೊ ಫೀಡಿಂಗಿಗೆ ಸ್ವಲ್ಪ ಕಡಿಮೆ ಮಾಡಿರ್ತೀವಿ, ಫೀಡಿಂಗು ನಂಬರ್ ಆಫ್ ಫೀಡಿಂಗ್ಸು ಕಡಿಮೆ ಆಗಿರುತ್ತೆ. ಹಾಗಾಗಿ ಸಾಲಿಡ್ ಫುಡ್ ತಿನ್ನಿಸಿ ಪಾಪುಗೆ ನಾವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿಸ್ಬೋದು. ಹಾಗಾಗಿ ಹಬ್ಬ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಸಮಯ ಸಾಕಾಗುತ್ತೆ. 6 ತಿಂಗಳೊಳಗಿರೋರು ಯಾರಾದರೂ ಸಹಾಯ ಮಾಡೋರಿದ್ದರೆ ಮಾಡಿ, ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಹಬ್ಬನ ಮಾಡ್ಕೊಳ್ಳಿ. ಸೊ 3 ತಿಂಗಳು ಒಳಗಿರೋ ಬಾಣಂತಿಯರು ಏನಕ್ಕೆ ನಾನು ಹೇಳ್ತಿದ್ದೀನಿ ಹಬ್ಬನ ಆದಷ್ಟು ಸಿಂಪಲ್ಲಾಗಿ ಮಾಡಿ, ಇಲ್ಲ ಮಾಡಬೇಡಿ ಈ ವರ್ಷ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಫೀಡಿಂಗ್ ಮಾಡೋದಕ್ಕೆ ನಮಗೆ ತುಂಬ ಎನರ್ಜಿ ಬೇಕಾಗುತ್ತೆ. ಏನೂ ಕೆಲಸ ಮಾಡದೆ ಸುಮ್ಮನೆ ಪಾಪಕ್ಕೆ ಫೀಡ್ ಮಾಡಿಸೋದು, ರೆಸ್ಟ್ ಮಾಡೋದು ಅಷ್ಟಾದ್ರೂ ನಮಗೆ ಸುಸ್ತಾಗ್ತಿರೋ ಥರ ಅನಿಸ್ತಿರುತ್ತೆ. ಆಮೇಲೆ ಬಾಣಂತನದಲ್ಲಿ ಇನ್ನೊಂದೇನು ರಿಸ್ಕ್ ಆಗುತ್ತೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಲೇಬೇಕು ನಾವು. ಹೂವು, ಹಣ್ಣು, ಮತ್ತು ಸೀರೆ, ಒಡವೆಗಳು, ಏನೇ ಹೊರಗಡೆಯಿಂದ ಏನೇ ತೊಗೊಂಬರ್ಬೇಕಂದ್ರೂ ಶಾಪಿಂಗ್ ಹೋಗಲೇಬೇಕು ನಾವು. ಆವಾಗ ನಮಗೂ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಬೇರೆ ಮಳೆಗಾಲ, ನಮಗೆ ಕೋಲ್ಡ್ ಏನಾದರೂ ಆದರೆ ಪಾಪುಗೂ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಬಾಣಂತನದಲ್ಲಿರೋರು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಷ್ಟೊಂದು ರಿಸ್ಕ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಯಾರ್ಯಾರೆಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಿದ್ರೆ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿ. ಈ ವರ್ಷ ಹಬ್ಬ ಮಾಡೋಕ್ಕಾಗದೇ ಇರೋರು ಮುಂದಿನ ವರ್ಷ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ತಿಳ್ಕೊತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.